ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಸೌಮ್ಯ ರೆಡ್ಡಿ ಅವರು ಇದ್ದಾರೆ. ಮೊಟ್ಟ ಮೊದಲು ಲೋಕಸಭಾ ಚುನಾವಣೆಯಲ್ಲಿ ಅವರು ಕಂಟೆಸ್ಟ್ ಮಾಡ್ತಿದ್ದಾರೆ. ಜನರ ಪರ ಒಲವು ಹೇಗಿದೆ, ಅವರ ಪ್ರಚಾರ ಕಾರ್ಯಗಳು ಹೇಗಿದೆ, ಹೇಗೆ ರೆಸ್ಪಾನ್ಸ್ ಸಿಗ್ತಾ ಇದೆ, ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ ಕಾರ್ಯಕ್ರಮಕ್ಕೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಮೇಡಮ್, ಥ್ಯಾಂಕ್ ಯು. ಅಟ್ ದ ಫಸ್ಟ್ ಟೈಮ್ ಲೋಕಸಭೆ ಚುನಾವಣೆ, ಈ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರಿ, ಗೆದ್ರಿ, ಶಾಸಕರಾಗಿದ್ರಿ ಕೆಲ ದಿನಗಳ ಕಾಲ. ಬಟ್ ಈಗ ಲೋಕಸಭೆ ಚುನಾವಣೆ ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡ್ತಿದ್ರಿ. ಜನರ ಪರ ಒಲವು ಹೇಗಿದೆ ನಿಮ್ಮ ಪರವಾಗಿ? ಜನರ ರೆಸ್ಪಾನ್ಸು ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ನಮ್ಮ ಬೆಂಗಳೂರು ದಕ್ಷಿಣದ ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿ, ನಾನು ಮತ್ತು ನಮ್ಮ ಎಲ್ಲ ಶಾಸಕರು, ಕಾರ್ಯಕರ್ತರು ಮೂಲೆ ಮೂಲೆ ಓಡಾಡಿದ್ದೀವಿ. ನಿಜವಾಗ್ಲೂ ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಜನ ಏನಂತ ಬಂದು ಹೇಳ್ತಿದ್ದಾರೆ ಅಂದರೆ, ಇದು ನಿಮ್ಮ ಎಲೆಕ್ಷನ್ ಅಲ್ಲ, ಇದು ನನ್ನ ಎಲೆಕ್ಷನು. ಯಾಕಂದರೆ ನಮಗೆ ಅಭಿವೃದ್ಧಿ ಆಗಬೇಕು, ನಮಗೆ ನಮ್ಮ ಸಮಾಜದಲ್ಲಿ ಒಂದು ಸೌಹಾರ್ದತೆ ಇರಬೇಕು ಅಂದರೆ ನಮಗೆ ನಿಮ್ಮಂಥ ಒಬ್ಬ ಸಂಸದರು ಬೇಕು. ನಾವು ನಿಮ್ಮನ್ನು ನೋಡಿದ್ದೀವಿ. ಇನ್ಫ್ಯಾಕ್ಟ್ ಮಹಿಳೆಯರಾಗಿರಲಿ, ಯುವಕರಾಗಿರಲಿ, ಹಿರಿಯ ನಾಗರಿಕರಾಗಿರಲಿ ತುಂಬ ಚೆನ್ನಾಗಿದೆ. ಅವ್ರು ಬಂದು ಅದೇ ಹೇಳ್ತಾರೆ, ನಿನ್ನನ್ನು ನೋಡಿದ್ದೀವಮ್ಮ. ಅದು ನನ್ನ ಮಗಳ ಥರ ಎಲ್ಲ ದೊಡ್ಡವರೆಲ್ಲ ನಾನು ಮಾತಾಡಿಸ್ತಾರೆ. ಇದು ಪ್ರತಿ ದಿವಸ ಆಫೀಸಲ್ಲಿ ಸಿಗ್ತಿದ್ದೆ. ಜಸ್ಟ್ ಒಂದು ಮೆಸೇಜ್ SMS ಹಾಕಿದ್ರೆ, ಏನೇ ಒಂದು ಸಣ್ಣ ಇಶ್ಯೂ ಆಗಿರಲಿ, ಕಸದ ಸಮಸ್ಯೆ ಆಗಿರಲಿ, ನೀರು ಇಶ್ಯೂ ಆಗಿರಲಿ, ಇಮಿಡಿಯೇಟಾಗಿ ಅಧಿಕಾರಿಗಳು ಹೇಳಿ ಸಾಲ್ವ್ ಮಾಡ್ತಿದ್ದೆ. ಕೋವಿಡ್ ಅಂತ ಕಷ್ಟ ಕಾಲದಲ್ಲೂ ಅಷ್ಟೇ ಜನರು ಕೈ ಹಿಡಿದಿದ್ದೆ. ಸೊ ಈಗ ಅದು ವಿಶೇಷವಾಗಿ ಅದು ಆಗ ಆಪೋಸಿಷನಲ್ಲಿ ನಾವಿದ್ದಿದ್ದು. 4 ವರ್ಷ BJP ಸರ್ಕಾರ ಇತ್ತು ರಾಜ್ಯದಲ್ಲಿ, ಮತ್ತು ಕೇಂದ್ರದಲ್ಲೂ BJP ಸರ್ಕಾರನೇ. ತಮಗೆ ನೆನಪಿರ್ಬೋದು, ಎಲ್ಲೇ ಕಾಂಗ್ರೆಸ್ ಶಾಸಕರಿದ್ರು ಅನುದಾನ ತೀರಾ ಕಟ್ ಮಾಡಿಬಿಟ್ಟಿದ್ರು. ನಮ್ಮ ಜಯನಗರ್ಗೂ 63% ಕಟ್ ಮಾಡಿದ್ರು, ನಮ್ಮ ಮೈತ್ರಿ ಸರ್ಕಾರ ಏನು ಕೊಟ್ಟಿದ್ರು. ಆದರೂ ಸಹ ನಮ್ಮ ಮತದಾರರಿಗೆ, ಜಯನಗರದ ಜನರಿಗೆ ಅನ್ಯಾಯ ಆಗ್ದಿರ ಪ್ರತಿಯೊಂದು ಕೆಲಸ, ರಸ್ತೆಗಳಾಗಿರಲಿ, ಪಾರ್ಕ್ಗಳಾಗಿರಲಿ, ಸರ್ಕಾರಿ ಶಾಲೆಗಳನ್ನ ದತ್ತು ತಗೊಂಡು, ಮತ್ತು ಆಸ್ಪತ್ರೆ, ಪ್ರತಿಯೊಂದು ಅಷ್ಟೇ ತುಂಬ ಚೆನ್ನಾಗಿ ನೀನು ಮಾಡಿದೆ. ಸೊ ಹಾಗಾಗಿ ನಿನ್ನಂಥ ಒಬ್ಬ ಜನಪ್ರತಿನಿಧಿ ಇರಬೇಕು ರಾಜಕೀಯದಲ್ಲಿ. ನಿನಗೆ ಮೋಸ ಆಗಿದೆ ಎಲೆಕ್ಷನ್ ಟೈಮ್, ನಾವೆಲ್ಲರೂ ನೋಡಿದ್ದೀವಿ. ಅದಕ್ಕೆ ನಿಜವಾಗ್ಲೂ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ನಮ್ಮ ಪಕ್ಷದ ಮೇಲೂ ಅಷ್ಟೇ ಒಳ್ಳೆ ನಂಬಿಕೆ ಇದೆ ಜನರಿಗೆ. ಯಾಕಂದರೆ ಈಗ 10 ತಿಂಗಳಲ್ಲಿ, ಈಗ 10 ವರ್ಷ ಏನು BJP ಅವರು ಮಾಡಿ ತೋರ್ಸೋಕ್ಕಾಗಲಿಲ್ಲ, ಈಗ 10 ತಿಂಗಳಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿ ತೋರಿಸಿದ್ದೀರಿ ತಾವು. ಅದು ಮನೆ ಮಾತಾಗಿದೆ. ಎಲ್ಲ ನಮ್ಮ ಕಾಂಗ್ರೆಸ್ ಗ್ಯಾರಂಟಿಗಳಿರ್ಬೋದು, ನಮ್ಮ ಅಭಿವೃದ್ಧಿ ಕೆಲಸಗಳಿರ್ಬೋದು. ಬಂದೆ ಕಾಂಗ್ರೆಸ್ ಈ ಬಾರಿ ನಾರಿ ಶಕ್ತಿಗೆ ಒತ್ತು ಕೊಟ್ಟಿದೆ ಅಂತ. ಒಂದ್ ಕಡೆ ಗ್ಯಾರಂಟಿ ಯೋಜನೆ ಹೌದು, ಬಟ್ ಟಿಕೆಟ್ ವಿಚಾರದಲ್ಲೂ ಕೂಡ 6 ಜನ ಮಹಿಳಾ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟಿದ್ದೀರಿ. ಆ ಮೂಲಕ ಕಾಂಗ್ರೆಸ್ ಪಾಳಿಯ ನಾರಿ ಶಕ್ತಿಗೆ ಬೂಸ್ಟ್ ಕೊಡುವಂತ ಕೆಲಸ ಮಾಡ್ತೀಯಾ ಇನಿಷಿಯಲ್ ಅಲ್ಲಿ? 100%. ಯಾಕಂದ್ರೆ ನಾವು 50% ಇದ್ದೀವಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿದ್ದೀವಿ. ನಮ್ಮನ್ನು ಪ್ರತಿನಿಧಿಸೋರು ಬೇಕಲ್ಲ. ನಮ್ಮ ಅಸೆಂಬ್ಲಿಯಲ್ಲಿ ನೋಡಿ ಜಸ್ಟ್ 4%, ಪಾರ್ಲಿಮೆಂಟಲ್ಲೂ ಜಸ್ಟ್ 100%. ನಮ್ಮ ಸಮಸ್ಯೆಗಳು ಬೇರೆ ಇರುತ್ತೆ, ನಮ್ಮ ಅಭಿಪ್ರಾಯ ಬೇರೆ ಇರುತ್ತೆ. ಸೊ ನಮ್ಮ ವಿಚಾರಗಳು, ಹಾಗಾಗಿ ನಮಗೆ ರೆಪ್ರೆಸೆಂಟೇಷನ್ ಬೇಕು ಅಂತ ನಮ್ಮ ಪಕ್ಷ ನಿಜವಾಗ್ಲೂ 6 ಜನರಿಗೆ, ಮಹಿಳೆಯರಾಗಿರಲಿ, ಆಮೇಲೆ ವಿಶೇಷವಾಗಿ ಆಲ್ಮೋಸ್ಟ್ 50% ಯುವಕರಿದ್ದಾರೆ, ವಿದ್ಯಾವಂತರಿದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಇನ್ಫ್ಯಾಕ್ಟ್ ಬ್ಯೂರೋಕ್ರಾಟ್ಸ್ ಇದ್ದಾರೆ, ಎಂಜಿನಿಯರ್ಸ್ ಇದ್ದಾರೆ. ಸೊ ನಿಜವಾಗ್ಲೂ ಪ್ರತಿಯೊಬ್ಬ ಜಾತಿ ಧರ್ಮದವರಿದ್ದಾರೆ. ಸೊ ಆ ಒಂದು ದೃಷ್ಟಿಕೋನದಲ್ಲಿ, ಯಾಕಂದರೆ ಸರ್ವ ಜನಾಂಗದ ಶಾಂತಿಯ ತೋಟ, ಹಾಗಾಗಿ ನಮ್ಮ ಪಕ್ಷ ಯಾವಾಗಲೂ ಅಷ್ಟೇ ನಮ್ಮ ಅಭಿವೃದ್ಧಿ ಹಿತದೃಷ್ಟಿಯಿಂದ, ಮತ್ತು ಜನರು ಯಾರನ್ನು ಒಪ್ಪುತ್ತಾರೆ ಅಂತ ಒಂದು ಸರ್ವೆ ಮಾಡಿ ಆ ಒಂದು ಮನಸ್ಸಲ್ಲಿ ಇಟ್ಕೊಂಡು ಇನ್ಫ್ಯಾಕ್ಟ್ ಎಲ್ಲ ಕಡೆ ಒಂದು ಹೌದು. ಬಟ್ ಬಹಳ ಖುಷಿಯಾಗಿದ್ದು ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಿಳಾ ಮೀಸಲಾತಿ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಬಟ್ ಆಲ್ರೆಡಿ ಕಾಂಗ್ರೆಸ್ನವರು ಅದನ್ನ ಇಂಪ್ಲಿಮೆಂಟ್ ಮಾಡಿಬಿಟ್ಟಿದ್ದಾರೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಅಂತ. ನೀವು ಹೇಳ್ತಾ ಇದ್ರಿ ಗ್ಯಾರಂಟಿ ಯೋಜನೆಗಳು ಅಂತ. ಆಕ್ಚುಲಿ ಅದು 26 ವರ್ಷದಿಂದ ಪೆಂಡಿಂಗ್ ಇತ್ತು. ಅವ್ರು ಮನ್ಸು ಮಾಡಿದ್ರೆ ಅವರು
10 ವರ್ಷ ಹಿಂದೆನೇ ಅವರು ಮಾಡಿ ತೋರಿಸ್ಬೋದಾಗಿತ್ತು. ಯಾಕಂದರೆ ಅದು ಇಂಟ್ರೊಡ್ಯೂಸ್ ಆಗಿ ಆಲ್ಮೋಸ್ಟ್ 27 ವರ್ಷ ಆಯಿತು. ನಮ್ಮ ಪಕ್ಷದಲ್ಲಿ ನಮ್ಮ ಸೋನಿಯಾ ಗಾಂಧಿ ಮೇಡಮ್ ಅವರು ಅದೇ ಹೇಳಿದ್ರು, ನಾವು 60% ಇದ್ದೀವಿ ಮಹಿಳೆಯರು, ನಮಗೂ ಸಹ ರೆಪ್ರೆಸೆಂಟೇಷನ್ ಇರಬೇಕು ಅಂತ, ಮಹಿಳಾ ಮೀಸಲಾತಿ 33% ರಿಸರ್ವೇಷನ್ ಇನ್ಫ್ಯಾಕ್ಟ್ ಇರಲೇಬೇಕು ಅಂತ, ಇನ್ಫ್ಯಾಕ್ಟ್ ಮೆಜಾರಿಟಿ ಸಹ ಇತ್ತು. ಆದರೆ ನಿಜವಾಗ್ಲೂ ಈಗ ನೋಡಿ, ನಮ್ಮ ಒಂದು ಪಂಚಾಯತ್ ಮಟ್ಟದಲ್ಲಿ, ಕಾರ್ಪೊರೇಷನಲ್ಲಿ ಮಹಿಳೆಯರ ರೆಪ್ರೆಸೆಂಟೇಷನ್ ಇದೆ ಅಂದರೆ ಥ್ಯಾಂಕ್ಸ್ ಟು ನಮ್ಮ ಸನ್ಮಾನ್ಯ ದಿವಂಗತ ರಾಜೀವ್ ಗಾಂಧಿ ಅವರಿಂದ. ಸೊ ಇಲ್ಲಿ ನೋಡಿ, ನಾವು BBMP ಕೌನ್ಸಿಲಿಗೆ ಹೋಗ್ತೀನಲ್ಲ, ಬಹಳ ಸಂತೋಷ ಆಗುತ್ತೆ. 198 ಜನ ಪಾಲಿಕೆ ಸದಸ್ಯರಲ್ಲಿ 102 ಮಹಿಳೆಯರು. ಆದರೆ ಅಜಗಜಾಂತ ವ್ಯತ್ಯಾಸ, ಇಲ್ಲಿ ಅಸೆಂಬ್ಲಿಗೆ ಬಂದಾಗ ನಾವು 10 ಜನ. ಸೊ ಹಾಗಾಗಿ ನಿಜವಾಗ್ಲೂ ನಾವು ಕಾಂಗ್ರೆಸ್ ಅವರು ವಿ ಪ್ರಾಕ್ಟಿಸ್ ವಾಟ್ ವಿ ಪ್ರೀಚ್. ಎಕ್ಸಾಕ್ಟ್ಲಿ, ಅದು ಮುಂದುವರಿಲಿ, ಖುಷಿ ನಮಗೆ ಹೆಣ್ಮಕ್ಳಾಗಿ. ಮೇಡಮ್, ನೀವು ಹೇಳ್ತಾ ಇದ್ರಿ ಗ್ಯಾರಂಟಿ ಯೋಜನೆಗಳು ಅಂತ. ಕಂಪೇರಿಟಿವ್ಲಿ ಮಹಿಳಾ ಮತ್ತು ಪುರುಷ ಮತದಾರರು ಅಂತ ಗಮನಿಸಿದ್ರೆ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿದೆ ವೋಟರ್ಸ್ ಈ ಬಾರಿ ನಾವು ಗಮನಿಸಿದ್ರೆ. ಸೊ ಗ್ಯಾರಂಟಿ ಯೋಜನೆಗಳು ಮಹಿಳಾ ಶಕ್ತಿ ನಿಮ್ಮ ಜೊತೆಗೆ ನಿಂತ್ಕೊಳ್ಬಹುದು ಅನ್ನುವಂಥ ನಂಬಿಕೆನ, ವಿಶ್ವಾಸನ ಈ ಬಾರಿ 100% ದೇಶದ ಶಕ್ತಿ ಮಹಿಳಾ ಶಕ್ತಿ. ಯಾಕಂದರೆ ಪ್ರತಿಯೊಂದು ಮನೇಲೂ ಅಷ್ಟೇ, ಮನೆ ಯಾರು ನೋಡ್ಕೊಳ್ಳೋದು? ಹೆಣ್ಮಕ್ಳು. ನಾವು ಮನೇಲಿ ತಾಯಂದ್ರು ಅವ್ರ ಕೈ ಬಲಪಡಿಸ್ಬೇಕು ಅಂತ ಈ ನಮ್ಮ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ಸಿನ ಎಲ್ಲ ವರಿಷ್ಠರು ತೀರ್ಮಾನ ಮಾಡಿದ್ದು. ಯಾಕಂದರೆ ನೋಡಿ, ಪ್ರತಿಯೊಬ್ಬರು ನಾವು ಮಹಿಳೆಯರಾಗಿ ನಾವು ಸ್ವಾವಲಂಬಿಗಳಾಗಿರಬೇಕು. ನಮಗೆ ಯಾರ ಕೈ ಮುಂದೆನೂ ನಾವು ಮುಂದೆ ಕೈ ಚಾಚಬಾರ್ದು ಅಂತ ಆ ತಾಯಂದ್ರ ಕೈ ಬಲಪಡಿಸೋಕ್ಕೆ ಆ 2,000 ರೂಪಾಯಿ ನಿಜವಾಗ್ಲೂ ಎಷ್ಟು ಉಪಯೋಗ ಆಗಿದೆ ಅಂದರೆ, ನಾವು ಸಹ ಸಾಮಾಜಿಕ ಜಾಲತಾಣದಲ್ಲಿ ನಾವು ನೋಡ್ತಾ ಇದ್ದೀವಿ ಹೇಗೆ ಒಬ್ಬ ಟಾಪರು ಬಿಜಾಪುರದಲ್ಲಿ ಅನ್ಸುತ್ತೆ, ವೇದಾಂತ್ ಅಂತ ಒಬ್ಬ ಹುಡುಗ, ಗೃಹಲಕ್ಷ್ಮಿ ದುಡ್ಡಿಂದ ನಮ್ಮ ತಾಯಿ ಫೀಸ್ ಕಟ್ಟಿದ್ಲು ಅಂತ ಹೇಳಿ. ಆಮೇಲೆ ಹಾವೇರಿ, ಇಲ್ಲಿ ಬೆಂಗಳೂರಲ್ಲೇ ನಮ್ಗೆ ಬಿಸಿಲು ತಡ್ಕೊಳಕ್ಕಾಗ್ತಿಲ್ಲ, ಹಾವೇರಿ 44 ಡಿಗ್ರಿಯಲ್ಲಿ ಒಬ್ಬ ಹೆಣ್ಮಗಳು ಕೂಡಾಕಿ ಒಂದು ಫ್ರಿಡ್ಜ್ ಖರೀದಿ ಮಾಡಿದ್ರು. ಸೊ ಅದೇ ರೀತಿ ನೋಡಿ, ಒಬ್ಬ ಬಡ ಮಹಿಳೆ, ಒಬ್ಬ ವಿದ್ಯಾರ್ಥಿ 1,500 ರೂಪಾಯಿ 2,000 ರೂಪಾಯಿ ಅದೇ ಅವರಿಗೆ ಬಹಳ ಹೆಚ್ಚು. ಒಂದು ಬಸ್ ಪಾಸು, ಪಾಪ ಅವರು ಅದನ್ನು ಉಳಿತಾಯ ಮಾಡೋಕ್ಕೆ ಅವರು ಒಬ್ಬ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋ ಮಹಿಳೆ 4-5 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ಲು. ಈಗ ಅದು ಉಳಿತಾಯ ಆಗ್ತಿದೆ, ಕರೆಂಟ್ ಬಿಲ್ ಉಳಿತಾಯ ಆಗ್ತಿದೆ, 2,000 ರೂಪಾಯಿ ಕೈಗೆ ಬರ್ತಿದೆ. ಆಮೇಲೆ ಯುವಕರಿಗೆ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ 10 ವರ್ಷ ಹಿಂದೆ ಮಾತು ಕೊಟ್ಟಿದ್ರು, ಏನಾಯಿತು? ಅದಕ್ಕೆ ನಮ್ಮ ಯುವಕರು ಆಗಿರಲಿ, ಜನರಾಗಿರಲಿ, ಬಡವರಿಗೆ, ಮಧ್ಯಮ ವರ್ಗದವರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಆರ್ಥಿಕವಾಗಿ ನಮಗೆ ಒಳ್ಳೇದಾಗಲಿ. ಯಾಕಂದರೆ ಇದು ನಮ್ಮ ಹಣ, ಇದು ನಾವು ಪ್ರತಿಯೊಬ್ಬರು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಸೊ ಹಾಗಾಗಿ ಇದು ಕಡು ಬಡವರಿಗೆ ಅದು ಅವರು ಸಹ ಸ್ವಲ್ಪ ಆರ್ಥಿಕವಾಗಿ ಅವರಿಗೆ ಒಳ್ಳೇದಾಗಲಿ ಅಂತ ಇದು ಮಾಡ್ತಿರೋದು. ಯಾಕಂದರೆ ನೋಡಿ, ನಾವು ಮಹಿಳೆಯರು ನಮ್ಮ ಕೈಗೆ ಸ್ವಲ್ಪ ಹಣ ಇದೆ, ನಾವು ಏನಕ್ಕೆ ಉಪಯೋಗಿಸ್ಕೋತೀವಿ? ಮನೆ ಖರ್ಚು, ಮನೆ ನಿಭಾಯಿಸಕ್ಕೆ, ಆಮೇಲೆ ಮಕ್ಕಳ ಫೀಸು, ಆಮೇಲೆ ಏನೋ ಒಂದು ಪಾಪ ಈ ವಯಸ್ಸಾಗಿರೋ ಮಹಿಳೆಯರಿಗೆ ಮಾತ್ರೆ ತಗೊಳ್ಳೋದಿರ್ಬೋದು. ಸೊ ಆ ರೀತಿ ಆ ಒಂದು ಮನೆ ನೋಡ್ಕೊಳ್ಳೋದಿರ್ಬೋದು, ಮುಂದಿನ ಪೀಳಿಗೆಯ ಮಕ್ಕಳಿಗಿರ್ಬೋದು, ಅವರ ಆರೋಗ್ಯ ಇರ್ಬೋದು, ಮತ್ತು ವಿಶೇಷವಾಗಿ ನಾವು ಆ ಹಣ ವಾಪಸ್ಸು ನಮ್ಮ ಎಕಾನಮಿಗೆ ಬರುತ್ತದು. ಫೈನ್ ಮೇಡಮ್, ಈಗ ಕಾಂಗ್ರೆಸ್ ಶಕ್ತಿಗಳ ಜೊತೆಗೆ ನಿಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರಗಳ ಬಗ್ಗೆ ಕೂಡ ನಾವು ಮಾತನಾಡಲೇಬೇಕಾಗುತ್ತೆ. ಯಾಕೆ ಸೌಮ್ಯಾ ರೆಡ್ಡಿಗೆ ಈ ಬಾರಿ ಟಿಕೆಟ್ ನೀಡಲಾಯಿತು? ರಾಮಲಿಂಗಾರೆಡ್ಡಿ ಅವರ ಮಗಳು ಅನ್ನೋ ಕಾರಣಕ್ಕ? ಯಾವ ಕಾರಣಕ್ಕೆ, ಯಾವ ಮಾನದಂಡ ಇಟ್ಕೊಂಡು ಈ ಬಾರಿ ನಿಮಗೆ ಟಿಕೆಟ್ ಕೊಟ್ಟಿರಬಹುದು ಪಕ್ಷ ಅಂತ? ಅಥವಾ ಅಭ್ಯರ್ಥಿಗಳೇ ಇಲ್ಲ ಕಾಂಗ್ರೆಸ್ ಪಾಳೆಯದಲ್ಲಿ, ಯಾರು ನಿಂತ್ಕೊಳ್ಳೋದಕ್ಕೆ ಮುಂದೆ ಬರಲಿಲ್ಲ ಅನ್ನೋ ಒಂದು ಟಾಕ್ ಬಂತು, ಅದಕ್ಕೆ ನೀವು ಕೊಡುವಂಥ ಕ್ಲಾರಿಟಿ ಏನು? ನಮ್ಮ ಪಕ್ಷದ ಹಿರಿಯರು ಸನ್ಮಾನ್ಯ ಶ್ರೀ ಖರ್ಗೆ ಸಾಹೇಬ್ರವರ ನೇತೃತ್ವದಲ್ಲಿ ಮತ್ತು ನಮ್ಮ ಇಲ್ಲಿ ರಾಜ್ಯದಲ್ಲಿ ಶ್ರೀ TK ಶಿವಕುಮಾರ್ ಸರ್ ಅವರು ಮತ್ತು ಸಿದ್ದರಾಮಯ್ಯ ಸರ್ ಅವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಒಂದು ಸಮೀಕ್ಷೆ ಮಾಡಿದ್ರು. ಯಾರಿಗೆ ಟಿಕೆಟ್ ಕೊಟ್ಟರೆ
ನಾವು ಗೆಲ್ತೀವಿ ಅಂತ. ಇದೊಂದೇ ಕ್ಷೇತ್ರ ಅಲ್ಲ, 28 ಕ್ಷೇತ್ರಗಳಲ್ಲೂ ಅವರೊಂದು ಸರ್ವೆ ಮಾಡ್ಕೊಂಡು ಬಂದರು ಸುಮಾರು ಒಂದು 1.5-2 ವರ್ಷದಿಂದ. ಸೊ ಈಗ ಅವರು ಫೈನಲಿ ಆ ಸಮೀಕ್ಷೆಯಲ್ಲೇ ಬಂತು, ಇವರಿಗೆ ಟಿಕೆಟ್ ಕೊಟ್ಟರೆ ನಾವು ಗೆಲ್ತೀವಿ ಅಂತ. ಸೊ ಹಾಗಾಗಿ ನಿಜ ಹೇಳಬೇಕು ಅಂದರೆ ಎಲೆಕ್ಷನ್ ದಿವಸ ಏನಾಯಿತು ಅಂತ 2023 ಎಲ್ಲರೂ ಸಹ ನೋಡಿದ್ದಾರೆ. ಸೊ ಹಾಗಾಗಿ ಒಬ್ಬ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಒಬ್ಬ ಮಹಿಳೆ, ಒಬ್ಬ ಶಾಸಕಿ ನಿಜವಾಗ್ಲೂ ಭಾಳ ಬೇಸರ ಆಯಿತು ಜನರಿಗೆ ನೋಡಿ. ಸೊ ಅದಕ್ಕೆ ಯಾರು ಪಕ್ಷ ಒಂದು ಒಳ್ಳೆ ಅಭ್ಯರ್ಥಿನ ಹುಡುಕ್ತಾ ಇದ್ರು. ಆಮೇಲೆ ವಿಶೇಷವಾಗಿ ನೋಡಿ, ಈಗ ಜನ ಏನು ಅಪೇಕ್ಷೆ ಪಡ್ತಾರೆ, ಒಳ್ಳೆ ಕ್ಯಾಂಡಿಡೇಟ್ ಬೇಕು, ಒಳ್ಳೆ ನಾಯಕಿ ಬೇಕು, ಜನರ ಜೊತೆ ಇರಬೇಕು, ನಾಡಿ ಮಿಡಿತ ತಿಳ್ಕೊಂಡು ಸ್ಪಂದಿಸಬೇಕು, ಕಷ್ಟ ಸುಖ ಭಾಗಿಯಾಗಬೇಕು. ಆಮೇಲೆ ವಿಶೇಷವಾಗಿ ನಮ್ಮ ಕನ್ನಡಿಗರ ಧ್ವನಿ ಆಗಿರಬೇಕು, ಧೈರ್ಯವಾಗಿ ಮಾತಾಡಬೇಕು. ಸೊ ಇದೆಲ್ಲ ಮಾನದಂಡ ಇದೆ ಟಿಕೆಟ್ ಕೊಡೋಕ್ಕೆ ಅಂತ. ನೀವು ಈಗ ತಾನೇ ನೆನ್ಪು ಮಾಡ್ಕೊಂಡ್ರಿ 2023 ಜಸ್ಟ್ 16 ಮತ ಅದರಿಂದ ಸೋಲ್ ಕಾಣ್ತೀರಿ. ಅದು ನೆನ್ಪು ಮಾಡ್ಕೊಂಡಾಗ ಏನು ಅನ್ಸುತ್ತೆ ನಿಮಗೆ? ಅದು ಸೋಲಲ್ಲ, ಗೆದ್ದಾದ್ಮೇಲೆ ಮೋಸ ಮಾಡಿರೋದು. ಸೊ ಕೆಳಗಡೆ ಗೆದ್ದು ಇನ್ಫ್ಯಾಕ್ಟ್ ಒಳಗಡೆ ನಾನು ಸರ್ಟಿಫಿಕೇಟ್ ತೊಗೊಳಕ್ಕೆ ಒಳಗಡೆ ಹೋದವಳು. ಆದರೆ ಎಲ್ಲರೂ ನೋಡಿದ್ದೀರಾ ಏನಾಯಿತು ಅಂತ, ಮ್ಯಾನಿಪುಲೇಷನ್ ಮಾಡಿ ಪೋಸ್ಟಲ್ ಬ್ಯಾಲೆಟ್ಸು. ಎನಿವೇ ಕೋರ್ಟಿಗೂ ಸಹ ನಾವು ಹೋಗಿದ್ದೀವಿ. ಈಗ ಅಲ್ಲೂ ಸಹ ನ್ಯಾಯ ಬರುತ್ತೆ ಅಂತ ನಾವು ನಂಬಿದ್ದೀವಿ. ಯಾಕಂದರೆ ಒಬ್ಬ ಹೆಣ್ಮಕ್ಳಿಗೆ ಈ ರೀತಿ ಮಾಡಿರೋದು, ಒಬ್ಬ ಪ್ರಾಮಾಣಿಕವಾಗಿ ಕೆಲಸ ಮಾಡಿರೋ ಒಬ್ಬ ಜನಪ್ರತಿನಿಧಿಗೆ ಈ ರೀತಿ ಮಾಡಿರೋದು ಎಲ್ಲರೂ ನೋಡಿದ್ದಾರೆ. ಇದನ್ನ ಒಳಗಡೆ ಏನಾಗಿದೆ ಹೊರಗಡೆ ಬಂದರೆ ಜನರು, ಅದಕ್ಕೆ ಈಗ ಜನ ಅದೇ ಈಗ ಹೇಳ್ತಾ ಇರೋದು. ಆಮೇಲೆ ಯಾರೇ ಆಗಿರಲಿ, ಒಬ್ರಿಗೆ ಒಳ್ಳೆಯವ್ರಿಗೆ ಕೆಟ್ಟದ್ದು ಮಾಡಿದ್ರೆ ಅದು ವಾಪಸ್ ಹೋಗುತ್ತದು. ಆಮೇಲೆ ಆ ದೇವರು ನೋಡ್ತಿದ್ದಾರೆ, ಅದೇ ಜಾಗದಲ್ಲಿ ಹೋಗಿ ನೀನೊಬ್ಬ ಜನಪ್ರತಿನಿಧಿ ಆಗಲೇಬೇಕು ಅಂತ. ಬಹುಶಃ ಇದು ಅವ್ರದೊಂದು ಪ್ಲಾನ್ ಇತ್ತು ಅನ್ಸುತ್ತೆ. ಒಂದು ಚರ್ಚೆ ಆಗ್ತಾ ಇರೋದು, ಕಾಂಗ್ರೆಸ್ ನಾಯಕರು ಪದೇ ಪದೇ ಹೇಳ್ತಾರೆ JDS ವಿಚಾರಕ್ಕಿರ್ಬೋದು, BJP ವಿಚಾರಕ್ಕಿರ್ಬೋದು, ಕುಟುಂಬ ರಾಜಕಾರಣ ಮಾಡಲಾಗುತ್ತೆ ಅಂತ. ಕಾಂಗ್ರೆಸ್ನಲ್ಲಿ ಕುಟುಂಬ ರಾಜಕಾರಣ ಇಲ್ವಾ, ನಿಮ್ದು ಕುಟುಂಬ ರಾಜಕಾರಣ ಅಲ್ವಾ ಅಂತ ಅನೇಕರು ಪ್ರಶ್ನೆ ಮಾಡಿದ್ರು. ಅಂಥವ್ರಿಗೆ ನೀವು ಕೊಡುವಂಥ ಕ್ಲಾರಿಟಿ ಏನು? ನಿಮ್ಮ ಕೆಲಸ, ನಿಮ್ಮ ಕಾರ್ಯ, ನೀವು ಜನರ ಜೊತೆಗಿರುವಂಥ ಒಡನಾಟ, ಅದೆಲ್ಲವನ್ನ ಗುರುತಿಸಿ ಪಕ್ಷ ನಿಮಗೆ ಟಿಕೆಟ್ ಕೊಟ್ಟಿದೆಯೋ ಅಥವಾ ಕುಟುಂಬ ರಾಜಕಾರಣದ ಹಿನ್ನೆಲೆ ಇರೋದ್ರಿಂದ ನಿಮಗೆ ಟಿಕೆಟ್ ಕೊಟ್ಟಿದೆಯೋ ಅಂಥದ್ದೊಂದು ಚರ್ಚೆ BJP ಪಾಳ್ಯದಲ್ಲೂ ಆಯಿತು ಅಂತ ಆರೋಪಗಳು ಬಂತು. ಮಿನಿಸ್ಟರ್ ಮಕ್ಕಳಿಗೆ ಕೊಟ್ಬಿಟ್ರಪ್ಪ ಈ ಬಾರಿ ಟಿಕೆಟ್ನ, ಸಾಮಾನ್ಯ ಕಾರ್ಯಕರ್ತರಿಗೆ ಬೆಲೆ ಸಿಗ್ತಾ ಇಲ್ಲ ಪಕ್ಷದಲ್ಲಿ ಅಂತ BJP ನಾಯಕರ ಈ ಆರೋಪಕ್ಕೆ ತಮ್ಮ ಕ್ಲಾರಿಟಿ? ನಾನು ಒಂದು ಪ್ರಶ್ನೆ ನಾನು ಕೇಳಕ್ ಬಯಸ್ತೀನಿ. ಶಿವಮೊಗ್ಗದಲ್ಲಿ ಯಾರಿಗೆ ಕೊಟ್ಟಿದ್ದಾರೆ BJPಯಲ್ಲಿ? ದಾವಣಗೆರೆಯಲ್ಲಿ ಯಾರಿಗೆ ಕೊಟ್ಟಿದ್ದಾರೆ? ಆಬ್ವಿಯಸ್ಲಿ ಕುಟುಂಬ ರಾಜಕಾರಣ. ಅಲ್ಲೂ ಬೆಂಗಳೂರು ದಕ್ಷಿಣಕ್ಕೆ ಯಾರು ಕೊಟ್ಟಿದ್ದಾರೆ? ಸೊ ಎಸ್, ಪ್ರತಿಯೊಂದು ಮಟ್ಟದಲ್ಲೂ ಅಷ್ಟೇ, ಪಂಚಾಯತಿಂದ ಸಂಸದರವರೆಗೂ ಆ ರಾಜಕೀಯ ಒಂದು ಕ್ಷೇತ್ರದಲ್ಲಿ ಒಂದು ಬದಲಾವಣೆ ತರಬೇಕು, ಆಗಬೇಕು. ಸಾಮಾನ್ಯ ಜನರು ಬಂದು ಎಲೆಕ್ಷನ್ ನಿಂತ್ಕೊಂಡು ಗೆಲ್ಬೋದಲ್ಲ ಅಂತ ಒಂದು ಆ ಪರಿಸ್ಥಿತಿ, ಆ ವಾತಾವರಣ ಸೃಷ್ಟಿ ಆಗಬೇಕು. ಇದು ಪ್ರತಿಯೊಬ್ಬರ ಹೋರಾಟ, ಪರಿಶ್ರಮ ಆಗಬೇಕು. ಬಟ್ ಎಸ್, ಅಟ್ ದ ಸೇಮ್ ಟೈಮ್ ಎಸ್, ಒಂದು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಇದು ಬರುತ್ತೆ. ಬಟ್ ಎಸ್, ಅಟ್ ದ ಎಂಡ್ ಆಫ್ ದ ಡೇ ನಮ್ಮ ಪಕ್ಷದಲ್ಲಿ ಗೆಲ್ಲಲ್ಲ ಅಂದ್ರೆ ಯಾಕೆ ಟಿಕೆಟ್ ಕೊಡ್ತಾರೆ? ಯಾವುದೇ ಪಕ್ಷ ಆಗಲಿ ಗೆಲ್ಲೋ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು. ಹೌದು. 2018ರಲ್ಲೂ ಅಷ್ಟೇ ನಾನು ಸುಮಾರು ಒಂದು 15 ವರ್ಷದಿಂದ ಗ್ರೌಂಡಲ್ಲಿ ಕೆಲಸ ಮಾಡಿದ್ದೆ, ಸಮಾಜದಲ್ಲಿ ತೊಡಗಿಸ್ಕೊಂಡಿದ್ದೆ, ಹೋರಾಟ ಮಾಡಿ ನಾನು ಬೆಳೆದಿದ್ದು. ಇನ್ಫ್ಯಾಕ್ಟ್ ಓದಿರೋದು, ಬೆಳೆದಿರೋದು ಎಲ್ಲ ಇಲ್ಲೇ. ಸೊ ಅದೇ ಕಾರಣಕ್ಕೋಸ್ಕರ ನನಗೆ ಇಲ್ಲಿ ಕೊಟ್ಟಿರೋದು ಟಿಕೆಟು. ಆಮೇಲೆ ಅಟ್ ದ ಎಂಡ್ ಆಫ್ ದ ಡೇ ಜನ ನೋಡಲ್ಲ ಯಾರ ತಂದೆ ಅಟ್ ದ ಎಂಡ್ ಆಫ್ ದ ಡೇ ಒಬ್ಬ ಜನಪ್ರತಿನಿಧಿಯಾಗಿ ಕೆಲಸ ಮಾಡಬೇಕು. ಬಟ್ ಅದ್ರ ಜೊತೆಗೆ ಇನ್ನೊಂದು ಇನ್ಕ್ಲೂಡ್ ಮಾಡ್ಬಿಡ್ತೀನಿ. ಇಡೀ ಬೆಂಗಳೂರಲ್ಲಿ ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಒನ್ ಆಫ್ ದ ಲೀಡರ್ ತುಂಬಾ ಮೆಚ್ಕೊಂಡಿರೋದು, ಯಾರು ಕೂಡ ಅಪಸ್ವರ ಎತ್ತಿಲ್ಲ, ಯಾರು ಬೇಜಾರು ಮಾಡ್ಕೊಂಡಿಲ್ಲ ಅಂದ್ರೆ ರಾಮಲಿಂಗಾರೆಡ್ಡಿ ಅವರು ಒಬ್ಬ ಒಳ್ಳೆ ನಾಯಕ ಸಿಕ್ಕಿದ್ದಾರೆ ಅಂತ ನಿಮ್ಮ ಕ್ಷೇತ್ರದಲ್ಲಿ ಒಂದು ಅಭಿಪ್ರಾಯನೂ ಸಂಗ್ರಹ ಮಾಡಿದಾಗ ಅದು ಸಿಕ್ಕಿದೆ. ಸೊ ಅದ್ಭುತವಾದಂಥ ವ್ಯಕ್ತಿತ್ವ, ಜನಸಾಮಾನ್ಯರ ಜೊತೆಗಿರ್ತಾರೆ ಅಂತ. ಬಟ್ ನಿಮ್ಮ ಜೀವನದಲ್ಲಿ ರಾಮಲಿಂಗಾರೆಡ್ಡಿ ಅವರು ಎಷ್ಟು ದೊಡ್ಡ ಪ್ರಮುಖ ಶಕ್ತಿಯಾಗಿ ನಿಂತ್ಕೊಳ್ತಾರೆ ಅಂತ ಕೆಲವರು ಮಾತನಾಡ್ತಾರೆ. ಸೌಮ್ಯ ರೆಡ್ಡಿ ಅವರು ರಾಮಲಿಂಗಾರೆಡ್ಡಿ ಅವರು ಇಲ್ಲ ಅಂದ್ರೆ ಏನೂ ಅಲ್ಲ.
ಸೊ ನಿಮ್ಮ ಜೀವನದಲ್ಲಿ ಅಂದರೆ ಸಹಜವಾಗಿ ನಾವು ಹೆಣ್ಮಕ್ಳು ಏನಂದರೆ ನಮ್ಮ ಶಕ್ತಿ ನಮ್ಮ ತಂದೆ ಆಗಿರ್ತಾರೆ, ನಮ್ಮ ಬೆನ್ನಿಗೆ ನಿಂತ್ಕೊಂಡಿರ್ತಾರೆ ಅಂತ. ನಿಮ್ಮ ಜೀವನದಲ್ಲಿ ಎಷ್ಟು ಪ್ರಮುಖ ಸ್ಥಾನ ಪಡೆದುಕೊಂಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರು? ನಾನು ಒಬ್ಬ ಮಹಿಳೆ, ನಾನೊಬ್ಬ ಹೆಣ್ಮಗಳು. ಹೆಣ್ಮಕ್ಳು ಎಷ್ಟು ಜನ ರಾಜಕೀಯಕ್ಕೆ ಬರ್ತಾರೆ. ಚಿಕ್ಕ ವಯಸ್ಸಿಂದ ನನಗೆ ನೀನು ಒಂದು ಹುಡುಗಿ, ಒಬ್ಬ ಹೆಣ್ಣು ಮಗಳು, ಇದು ಮಾಡಬೇಡ ಅಂತ ಒಂದು ದಿವಸ ನನ್ನ ತಂದೆ ನನ್ನ ತಾಯಿ ಹೇಳಲಿಲ್ಲ. ನಾನು ಬೆಳೆದಿದ್ದೇ ಪ್ರತಿಭಟನೆ ಮಾಡಿಕೊಂಡು. ಸೊ ಭಾಳ ಸತಿ ನಮ್ಮದೇ ಸರ್ಕಾರ ಇತ್ತು, ಆದರೂ ಸಹ ನಾನು ಪ್ರೊಟೆಸ್ಟ್ ಮಾಡ್ತಾ ಇದ್ದೆ. ರಾಜಕೀಯ ನನಗೆ ಹೊಸ್ತು ಆ್ಯಕ್ಚುಲಿ. ತಂದೆ ತಾಯಿಗೂ ಇಂಟ್ರೆಸ್ಟ್ ಯಾಕೆ ರಾಜಕೀಯ, ಕುಟುಂಬ ರಾಜಕಾರಣ ಅಂತ ಹೇಳ್ತಾರೆ ಅಂತ. ಬಟ್ ಆ ಛಲ ಚಟ ನನಗೂ ಬಂದ್ಬಿಟ್ಟಿತ್ತು. ಸಮಾಜದಲ್ಲಿ ನಾನು ಒಬ್ಬ NGO ಸೆಕ್ಟರಲ್ಲಿ ಸಮಾಜ ಸೇವೆ ನಾನು ಮಾಡ್ಕೊಂಡು ಬಂದೆ. ಆಮೇಲೆ ನನಗೂ ಅನ್ನಿಸ್ತು, ಒಬ್ಬ ಆ್ಯಕ್ಟಿವಿಸ್ಟಾಗಿ ಒಂದು NGO ಸೆಕ್ಟರಲ್ಲಿ ನಮ್ಮ ಪ್ರಭಾವ, ನಮ್ಮ ಇಂಪ್ಯಾಕ್ಟ್ ಕಡಿಮೆ. ನಾವು ಹೇಗೆ ಒಬ್ಬ ಜನಪ್ರತಿನಿಧಿ, ಒಬ್ಬ ಅಸೆಂಬ್ಲಿಯಲ್ಲಿ ಆಗ್ಬೋದು, ಪಾರ್ಲಿಮೆಂಟಲ್ಲಿ ಆಗ್ಬೋದು, ನಾವು ಇನ್ನೂ ಹೆಚ್ಚು ಬದಲಾವಣೆ ತರ್ಬೋದು ಅಂತ. ಆಮೇಲೆ ನಿಮಗೂ ಗೊತ್ತಿದೆ, ಯುವಕರಾಗಿರಲಿ ಮಹಿಳೆಯರಾಗಿರಲಿ ತೀರಾ ಕಡಿಮೆ ಅಂತ. ಸೊ ಫೈನಲಿ ತಂದೆ ತಾಯಿಯವರು ಒಪ್ಕೊಂಡು ಆಶೀರ್ವಾದ ಮಾಡಿದ್ರು. ಆಮೇಲೆ ಎಸ್ ಆಫ್ಕೋರ್ಸ್ ನಾನು ಒಬ್ಬ ಯಾರೇ ಆಗಿರಲಿ, ಒಬ್ಬ ಹೆಣ್ಮಗಳು ಯಾವುದೇ ಕೆಲಸ ಆಗಿರಲಿ, ನಮ್ಮ ತಂದೆ ತಾಯಿ ನಮ್ಮ ಕುಟುಂಬದ ಆಶೀರ್ವಾದ ಇಲ್ಲ ಅಂದರೆ ನಾವು ಮನೆ ಹೊರಗಡೆ ಬಂದು ಕೆಲಸ ಮಾಡೋಕ್ಕಾಗಲ್ಲ. ಬಹುಶಃ ನೀವು ಅಷ್ಟೇ. ಸೊ ಅದೇ ರೀತಿ ನನಗೂ ಅಷ್ಟೇ. ನಾನು ನನ್ನ ದೇವರೇ ನನ್ನ ತಂದೆ, ನನ್ನ ತಾಯಿ. ನಾನು ಈ ಮಟ್ಟಕ್ಕೆ ನಾನು ಬೆಳೆದಿರೋದು ಅವರಿಂದ, ಅವರ ಆಶೀರ್ವಾದದಿಂದ. ಸೊ ಅವರು ನನ್ನ ರೋಲ್ ಮಾಡೆಲ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಬಟ್ ಅಟ್ ದ ಸೇಮ್ ಟೈಮ್ ನನಗೂ ಒಂದು ಅಸ್ತಿತ್ವ ಇದೆ ಅಂತ ನಾನು ಭಾವಿಸ್ತೀನಿ. ಬಟ್ ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಂದಾಗ ಇಬ್ಬರು ಕೂಡ ಯೂತ್ಸೇ, ಅಪೋಸಿಟಲ್ಲಿ ಇರೋರು ಯೂತ್ಸು, ನೀವು ಕೂಡ ತುಂಬ ಯಂಗ್ ಲೇಡಿ. ಹಾಗಾಗಿ ಹೇಗೆ ಇದೆ ಮೇಡಮ್ ಈ ಪೈಪೋಟಿ, ಕಾಂಪಿಟೇಷನ್ ಹೇಗೆ ತೆಗೆದುಕೊಂಡಿದ್ದೀರಿ? ಮೋದಿ ಅಲೆ ಮುಂದೆ ಯಾವುದೂ ನಡೆಯಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ BJP ಪಾಳಿಯ ಇದೆ. ಸೊ ಮೋದಿ ಅಲೆ ಮುಂದೆ ನಿಮ್ಮ ಅಸ್ತ್ರ ಏನು? ನೋಡಿ, 10 ವರ್ಷ ಜನ ನೋಡಿದ್ದಾರೆ, ಒಂದಲ್ಲ 2 ಬಾರಿ ಅವಕಾಶ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಬೆಂಗಳೂರು ದಕ್ಷಿಣದ ಮತದಾರ ಪ್ರಭುಗಳು ಬಹಳ ಪ್ರಜ್ಞಾವಂತರು. ಅವರು ನೋಡಿದ್ದಾರೆ ಕೆಲಸ ಮಾಡಿದಾರಾ ಇಲ್ವಾ, ಅವರು ನುಡಿದಂತೆ ನಡೆದಿದ್ದಾರಾ, ಜನರ ಕೈಗೆ ಸಿಕ್ಕಿದಾರ. ಆಮೇಲೆ ಅವರು 5 ವರ್ಷ ನಮ್ಮ ಕರ್ನಾಟಕದ ಜನರ ಪರ ಮಾತಾಡಿದಾರಾ. ನಮಗೆ ತೆರಿಗೆ ವಿಷಯದಲ್ಲಿ ಬಹಳ ಅನ್ಯಾಯ ಆಗಿದೆ, ಪರ ಇದೆ, ಪರಿಹಾರ ಸಿಕ್ಕಿಲ್ಲ, ಅವರು ಮಾತಾಡಿದಾರಾ ಪಾರ್ಲಿಮೆಂಟಲ್ಲಿ. ಆಮೇಲೆ ವಿಶೇಷವಾಗಿ ನಾವು ಎಲ್ಲ ನಮ್ಮ ಕನ್ನಡಿಗರು ವಿಶಾಲವಾದ ಮನಸ್ಸು ನಮಗೆ. ನಮ್ಮದು ಸರ್ವ ಜನಾಂಗದ ಶಾಂತಿಯ ತೋಟ. ಸೊ ಹಾಗಾಗಿ ಈ ದ್ವೇಷ ಅದೆಲ್ಲ ಜನ ಒಪ್ಪಲ್ಲ. ಸೊ ಹಾಗಾಗಿ ಜನರು ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಈ ಕ್ಷೇತ್ರದಲ್ಲಿ ವೆಲ್ ಎಜುಕೇಟೆಡ್ ಮತ್ತು ಎಲ್ಲ ಸಮುದಾಯದವರು ಅಂದರೆ ಎಲ್ಲ ಜಾತಿಯ ಮತದಾರರು ಕೂಡ ಇದ್ದಾರೆ. ಸೊ ಅವ್ರನ್ನೆಲ್ಲ ಸೆಳೆಯೋ ಪ್ರಯತ್ನದಲ್ಲಿ ಯಾವ ರೀತಿ ಸಕ್ಸಸ್ ಆಗಿದ್ದೀರಿ? ಆಲ್ರೆಡಿ ಮನ ತಲುಪಿದ್ದೀನಿ ಅಂತ ನೀವು ಹೇಳ್ತಾ ಇದ್ರಿ. ಎಲ್ಲರೂ ಕೂಡ ನಿಮ್ಮ ಜೊತೆಗೆ, ಎಲ್ಲ ಸಮುದಾಯದವರು ಕೂಡ ನಿಮ್ಮ ಜೊತೆಗೆ ನಿಂತ್ಕೊಂಡಿದ್ದಾರೆ ಅನ್ನೋ ವಿಶ್ವಾಸ ಇದೆಯಾ? 100%. ಯಾಕಂದರೆ 5 ವರ್ಷ ನನ್ನ ನೋಡಿದ್ದಾರೆ. ಬೆಂಗಳೂರಿನ ಒಬ್ಬ MLA ಆಗಿ, ಏಕೈಕ ಮಹಿಳಾ ಶಾಸಕಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ನಾನು. ಎಲ್ಲಿ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ನೀವೇ ಬರ್ತಾ ಇದ್ರಿ. ಸೌಮ್ಯ ರೆಡ್ಡಿ ಅವ್ರು ಅಲ್ಲಿ ಹೋದ್ರಂತೆ, ಇಲ್ಲಿ ಹೋದ್ರಂತೆ, ಆ ಕೆಲಸ ಮಾಡಿದ್ರಂತೆ, ಅಷ್ಟು ದೊಡ್ಡ ಮಟ್ಟದ ಒಂದು ಹವಾ ಸೃಷ್ಟಿಯಾಗಿತ್ತು. ಇದು ಜನರ ಆಶೀರ್ವಾದ. ಯಾಕಂದರೆ ನೋಡಿ, ನಾವು ಪ್ರತಿಯೊಬ್ಬರು ಅಷ್ಟೇ, ಇದು ಪ್ರಜಾಪ್ರಭುತ್ವ. ಜನರು ಆಶೀರ್ವಾದ ಇಲ್ಲ ಅಂದರೆ ಏನೂ ನಾವು ಮಾಡೋಕ್ಕಾಗಲ್ಲ. ಸೊ ಜನ ನೋಡ್ತಾರೆ. ಹಿಂದೆ ಸಹ ಆಶೀರ್ವಾದ ಮಾಡಿದ್ರು, ಮುಂದೆ ಸಹ 26ನೇ ತಾರೀಕು ಪ್ರತಿಯೊಬ್ಬರು ಅಷ್ಟೇ ಎಲ್ಲಿ ಹೋದ್ರು ಅವ್ರ ಎಲೆಕ್ಷನ್ ಅಂತ ಎಲ್ಲರೂ ಓಡಾಡ್ತಿದ್ದಾರೆ. ನಮ್ಮ ಕಾಂಗ್ರೆಸ್ಸಿನ ಎಲ್ಲ ಶಾಸಕರಿರ್ಬೋದು, ನಮ್ಮ ಎಲ್ಲ ಕಾರ್ಯಕರ್ತರು ಮತ್ತು ಮತದಾರರು ನಿಜವಾಗ್ಲೂ ಎಲ್ಲಿ ಹೋದ್ರು ಇಲ್ಲ
ನಾವು ಆಲ್ರೆಡಿ ನಾವು ಎಲ್ರಿಗೂ ಹೇಳ್ಬಿಟ್ಟಿದೀವಿ, ನಮ್ಮ ನೆಂಟರಿಗೆ, ನಮ್ಮ ಸ್ನೇಹಿತರಿಗೆ ಹೇಳ್ಬಿಟ್ಟಿದೀವಿ. ಇದು ಆ ಮೂಲಕ 33 ವರ್ಷಗಳಿಂದ ಬಿಜೆಪಿಯ ಭದ್ರಕೋಟೆಯಾಗಿತ್ತು ಲೋಕಸಭಾ ಕ್ಷೇತ್ರ. ಕಂಪೇರ್ ಮಾಡಿದ್ರೆ ಆ ಎಲ್ಲವನ್ನ ಕೂಡ ಮೀರಿ ಈ ಬಾರಿ ಕಾಂಗ್ರೆಸ್ ಅಲ್ಲಿ ಗೆದ್ದು ಬರುತ್ತೆ ಅನ್ನುವಂತಹ ವಿಶ್ವಾಸ ನಿಮ್ದು? 100%. ಕೊನೆಯದಾಗಿ ನಾನು ಕೇಳೋದು ನಿಮಗೆ, ಇತ್ತೀಚಿನ ಆಗಿರುವ ಬೆಳವಣಿಗೆಗಳು, ನೇಹಾ ಹತ್ಯೆ ಪ್ರಕರಣದಲ್ಲಿ ಕಾಂಗ್ರೆಸ್ನ ನಡೆ ಯಾಕೋ ಆಕ್ರೋಶಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದು, ತುಷ್ಟೀಕರಣ ರಾಜಕಾರಣ ಮಾಡ್ತಾ ಇದೆ ಇದರಲ್ಲೂ ಅಂತ. ನೀವು ನಾರಿ ಶಕ್ತಿಗೆ ಒತ್ತು ಕೊಟ್ಟಿದ್ದೀರಿ, ಹೌದು, ಹೆಣ್ಮಕ್ಳ ಶಕ್ತಿ ಆಗಿದ್ದೀರಿ, ಹೌದು, ಯಾಕೆ ಒಂದು ಹೆಣ್ಮಗಳ ಜೀವ ಹೋದಾಗ ಜೊತೆಗೆ ನಿಂತ್ಕೊಳ್ಳಿಲ್ಲ ಕಾಂಗ್ರೆಸ್ ಪಾಳಿಯ ಅನ್ನೋದೊಂದು ಆರೋಪ ಇದೆ. ಅದಕ್ಕೊಂದು ಚಿಕ್ಕ ಕ್ಲಾರಿಟಿ ನಿಮ್ಮ ಕಡೆ. ಮೇಡಮ್, ನಾವು ಕಾಂಗ್ರೆಸ್ ಅವರು ಮಹಿಳೆಯರ ಜೊತೆ ಯಾವಾಗಲೂ ಇದ್ದೀವಿ. ನೇಹಾ ಆಗಿರಲಿ, ರುಕ್ಸಾನಾ ಆಗಿರಲಿ, ಇಲ್ಲಿ ಅನುಷಾ JP ನಗರದಲ್ಲಿ ಒಂದು ಮರ್ಡರ್ ಆಯಿತು ಆಗಿರಲಿ, ಆಮೇಲೆ ಮಣಿಪುರದಲ್ಲಿ ಮಹಿಳೆಯರು ಏನಾಯಿತು ಅಂತ ಆಗಿರಲಿ, ಉನಾವ್ ಆಗಿರಲಿ, ಕತು ಆಗಿರಲಿ, ನಿರ್ಭಯ ಆಗಿರಲಿ, ಆಗ ಶೀಲಾ ದೀಕ್ಷಿತ್ ಚೀಫ್ ಮಿನಿಸ್ಟರ್ ಆಗಿದ್ರು. ಮಹಿಳೆಯರ ಮೇಲೆ ನಾವು 50% ಇದ್ದೀವಿ ಮೇಡಮ್. ನಮಗೆ ಸುರಕ್ಷತೆ ಬೇಕು, ನಮಗೆ ಸುರಕ್ಷತೆ ಬೇಕು. ಈಗ 10 ವರ್ಷದಲ್ಲಿ ಈ BJP ಸರ್ಕಾರ ಬಂದ ಮೇಲೆ ಸುರಕ್ಷತೆ ಇಲ್ಲ. ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ತಾರೆ, ಆದರೆ ನಾವು ನೋಡ್ತಾ ಇದ್ದೀವಿ ಏನಾಗ್ತಿದೆ ಅಂತ. ವಿಮೆನ್ಸ್ ಕಮಿಷನ್ ರಾಜ್ಯದಲ್ಲಿ, ಕೇಂದ್ರದಲ್ಲಿ ಏನು ಕಂಪ್ಲೇಂಟ್ ಹೋದ್ರು ನೋಡಿ, ಕಾನೂನುಗಳು ಸ್ಟ್ರಿಕ್ಟಾಗಿ ನಿಜವಾಗ್ಲೂ ಯಾರು ಈಗ ನೋಡಿ ಪಾಪ ಇವರು ಅವರೇ ಪ್ರತಿಯೊಬ್ಬ ಮಹಿಳೆ ಯಾಕೆ ಈ ರೀತಿ ಆಗ್ತಿದೆ? ನಾವು ಎಲ್ಲೋ ಒಂದು ಕಡೆ ಈ ಮಹಿಳೆಯರ ವಿಷಯದಲ್ಲಿ ರಾಜಕೀಯ ಮಾಡಬಾರ್ದು. ಪ್ರತಿಯೊಂದು ರಾಜ್ಯದಲ್ಲೂ, ಇಡೀ ದೇಶದಲ್ಲಿ ಯಾವಾಗ ನಮ್ಮ ಪ್ರತಿಯೊಬ್ಬ ಹೆಣ್ಮಗಳು, ನಾನು ನೀವು ಹೊರಗಡೆ ಹೋಗಿ ಧೈರ್ಯವಾಗಿ ನಾವು ಹೊರಗಡೆ ಕಾಲೇಜ್ ಹೋಗ್ಬೋದು, ಕೆಲ್ಸಕ್ಕೆ ಹೋಗ್ಬೋದು, ಯಾವಾಗ ನಮ್ಮ ದೇಶದ ಪ್ರಗತಿ ಮಹಿಳೆಯರ ಸುರಕ್ಷತೆ. ಅದು ನಾವು ಎಲ್ಲರೂ, ಪ್ರತಿಯೊಂದು ಸರ್ಕಾರ, ಯಾವುದೇ ಪಕ್ಷ ಆಗಿರಲಿ, ಒಟ್ಟಿಗೆ ನಾವು ಕೆಲಸ ಮಾಡಬೇಕು. ಸಮಾಜದಲ್ಲಿ ಆ ಒಂದು ಬದಲಾವಣೆ, ಆ ಮನಸ್ಥಿತಿ ಪರಿವರ್ತನೆ ಆಗಬೇಕು. ಆ ಕೆಲಸಗಳಾಗತ್ತೆ ನಿಮ್ಮಿಂದ ಅಂತ. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇಷ್ಟೊತ್ತು ನಮಗೆ ಸಮಯ ಕೊಟ್ಟಿದ್ದಕ್ಕೆ, ತುಂಬ ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ ನಮಗೆ ಟೈಮ್ ಕೊಟ್ಟಿದ್ದೀರಾ. ಆ್ಯಂಡ್ ಆಲ್ ದ ಬೆಸ್ಟ್. ಒಂದು ದೊಡ್ಡ ಯಶಸ್ಸು ನಿಮಗೆ ಸಿಗಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ.